ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಹಸ್ತದಲ್ಲಿ ಪವರ್ ಹೌಸ್ನಲ್ಲಿ ಕೋಲ್ಡ್ ವಾರ್ಗೆ ಸೈರನ್ ಮೊಳಗಿದೆ. ಕಳಂಕ ಹೊತ್ತಂತ ಚಾಮರಾಜನಗರದಲ್ಲಿ ನಿಂತ ಸಿದ್ದು ಕೊನೆಗಾಲದ ಕತೆ ಹೇಳಿ ನನ್ನ ಅಧಿಕಾರ ಗಟ್ಟಿ ಅಂತ ಮೇಜು ಕುಟ್ಟಿ ಗುಟುರು ಹಾಕಿದ್ದಾರೆ. ಮುನಿಯಪ್ಪ ವಿರುದ್ಧ ಬಿಕೆ ಸಿಡಿದು ಬಿದ್ದರೆ ಡಿಕೆ ಸೈಲೆಂಟ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದನ್ನ ಯಾವನಾದರೂ ಆಸ್ಪತ್ರೆ ಅಂತಾನ? ಬಾಣಂತಿಯರ ಪಾಲಿನ ಸಾವಿನ ಕಾರ್ಖಾನೆ ಇದು. ಇಷ್ಟು ಹೆಣಗಳು ಬಿದ್ದ ಬಳಿಕ ಮಿನಿಸ್ಟರ್ಗೆ ಇವತ್ತು ಬಳ್ಳಾರಿ ನೆನಪಾಗಿದೆ. ರಾಮುಲು ಹೇಳಿದ ಸತ್ತವರ ಸಂಖ್ಯೆ ಬೆಚ್ಚಿ ಬೀಳಿಸ್ತಾ ಇದ್ರೆ ಅತ್ತ ಲೋಕ ರೇಡ್ ಕೂಡ ಆಗಿದೆ. ತಾಂತ್ರಿಕ ವೈಜ್ಞಾನಿಕವಾಗಿ ಮುಂದುವರಿದ ರಾಜ್ಯದ ಮಾನ ಹರಾಜಾಗ್ತಾ ಇದೆ. ಬಳ್ಳಾರಿಯ ದಾರುಣ ಚಿತ್ರಣ ಬೆಚ್ಚಿ ಬೀಳಿಸ್ತಾ ಇದೆ. ಮನ ಕಲುಕ್ತಾ ಇರೋ ಈ ಚಿತ್ರಣ ಹೊರ ಬರ್ತಾ ಇದ್ದಂತೆ ಸರ್ಕಾರ ಕೋವಿಡ್ ಜಪಕ್ಕೆ ಜಾರಿದೆ. ಬಿಜೆಪಿ ಅವಧಿಯ ಕೊರೋನಾ ಸ್ಕ್ಯಾಮ್ನ ಅಂಕಿಅಂಶ ರಿಲೀಸ್ ಮಾಡಿದೆ. ಇವತ್ತು ಸಬ್ ಕಮಿಟಿ ಸಭೆಯಾಗಿದ್ದು ಹೆಣದ ಮೇಲೆ ಹಣ ಎತ್ತಿದವರನ್ನ ಬಿಡಲ್ಲ ಅಂತ ಡಿಕೆಶಿ ಗುಡುಗಿದ್ದಾರೆ. ಬಿಜೆಪಿ ಬಂಡಾಟ ಹೊಸ ದಿಕ್ಕಿಗೆ ತಿರುಗಿದೆ. ನಿಷ್ಠರ ತಂಡ ಇವತ್ತು ಬಿಜೆಪಿ ಉಸ್ತುವಾರಿಗೆ ಕಂಪ್ಲೇಂಟ್ ಮಾಡಿದೆ. ದಿಲ್ಲಿಗೆ ಬರೋದಾಗ ಹೇಳಿದೆ, ಹಾದಿ ಬೀದಿ ಮಾತುಗಳಿಗೆ ಕ್ರಮ ಆಗತ್ತೆ ಅಂತ ವಿಜಯೇಂದ್ರ ಹೇಳ್ತಾ ಇದ್ರೆ ಅತ್ತ ದಳದಲ್ಲಿ ನಾಯಕತ್ವ ನಿಖಿಲ್ಗೆ ಹಸ್ತಾಂತರಿಸೋ ಪ್ರಕ್ರಿಯೆ ವೇಗ ಪಡೆದಂತೆ ಕಾಣ್ತಾ ಇದೆ. ಇದು ಮಾರ್ಕೆಟ್ ಸ್ಟ್ರಾಟಜಿ ಇದೆ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ದೇಶದಲ್ಲಿ ಮುಂದಿನ ತಿಂಗಳಿಂದ ಕಾರುಗಳ ಬೆಲೆಯಲ್ಲಿ ಹೆಚ್ಚಳ ಆಗ್ತಾ ಇದೆ. ಮಾರುತಿ ಸುಜುಕಿ, ಹುಂಡೈ, ಮಹೀಂದ್ರ ಉತ್ಪಾದನಾ ವೆಚ್ಚ ಹಣದುಬ್ಬರದ ಕಾರಣವನ್ನು ಮುಂದಿಟ್ಟಿದೆ. ಈ ತಿಂಗಳೇ ಖರೀದಿಸಿದ್ರೆ ಕಾರು ಖರೀದಿಯಲ್ಲಿ ಡಿಸ್ಕೌಂಟ್ ಸಿಗತ್ತೆ ಅಂತ ಹೇಳಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.